ಪ್ರತಿಯೊಬ್ಬರೂ ಆರೋಗ್ಯವಂತ ಸಮಾಜಕ್ಕೆ ಕೈಜೋಡಿಸಿ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಗಾರಯ್ಯ ತಿಳಿಸಿದರು. ಶುಕ್ರವಾರ ಸಮೀಪದ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ರಾಮದುರ್ಗ ಗ್ರಾಮದಲ್ಲಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಹಾಗೂ ಬಸವೇಶ್ವರ ವೇದಿಕೆಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಚಿತ್ರದುರ್ಗ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಬಸವೇಶ್ವರ ಆಸ್ಪತ್ರೆ ವೈದ್ಯಕೀಯ ಸೇವೆ ನಡೆದಿರುವುದು ಸಂತಸದ ವಿಷಯ. ಇಂತಹ ಸೌಲಭ್ಯವನ್ನು ಪ್ರತಿಯೊಬ್ಬರು ಗ್ರಾಮದಲ್ಲಿ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಬಸವೇಶ್ವರ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರಾದ ಅಭಿನವ, ಪ್ರಕೃತಿ, ಶ್ರೇಯಸ್, ಕಾರ್ತಿಕ್, ಶ್ರುತಿ, ಹರೀಶ್, ಜ್ಞಾನವೀರ್, ಲಗಮಣ್ಣ, ಗಿರೀಶ್, ನೀಲಾದ್ರಿ, ಯಶೋಧರ, ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೆಬಿ ಬೋಸಯ್ಯ, ದ್ರಾಕ್ಷಾಯಣಿ, ಚಿದಾನಂದ, ಗ್ರಾಮಸ್ಥರಾದ ಎತ್ತಿನ ಓಬಯ್ಯ, ಬಡಕಲ ಓಬಯ್ಯ, ಜಿಕೆ ಓಬಯ್ಯ, ಪೂಜಾರಿ ಓಬಯ್ಯ, ಬಸವರಾಜ್ ಸೇರಿದಂತೆ ಸಮಸ್ತ ರಾಮದುರ್ಗ ಗ್ರಾಮಸ್ಥರು ಇದ್ದರು. ಫ್ರೆಂಡ್ಸ್ ಎಲ್ಲರೂ ಇದು ಚರ್ಮ ವಿಭಾಗ ಮತ್ತು ಆಫ್ಟಲ್ ಮತ್ತು ಕಣ್ಣಿನ ವಿಭಾಗ, ಸರ್ಜರಿ ವಿಭಾಗ ಮತ್ತು ENT ಮತ್ತು ಇನ್ನೊಬ್ಬರು ಕಿವಿ ವಿಭಾಗ ಮತ್ತು ಹೆಣ್ಮಕ್ಳು ನಾವೆಲ್ಲ ಬಂದಿದ್ದೀವಿ ಕ್ಯಾಂಪ್ಗೋಸ್ಕರ. ಸೊ ಎಲ್ಲರಿಗೆ ವೆಲ್ಕಮ್. ಬಹಳ ಹಿಂದುಳಿದಿರ್ತಕ್ಕಂಥ ಗ್ರಾಮ. ಇಲ್ಲಿ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳು ಜಾಸ್ತಿ ಇದ್ದಾರೆ. ಆದ ಕಾರಣ ನಮ್ಮ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ಒಂದು ಕ್ಯಾಂಪಸಲ್ಲಿ ಇತ್ತು. ಅವರು ನಮ್ಮ ಬಸವೇಶ್ವರ ಹಾಸ್ಪಿಟ್ಲಿಗೆ ಮೀಟ್ ಮಾಡಿದಾಗ ಇಲ್ಲಿ ಒಂದು ಹಳ್ಳಿ ಇದೆ, ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ಪಕ್ಕ ಒಂದು ರಾಮದುರ್ಗ ಗ್ರಾಮ ಇದೆ. ಆ ಗ್ರಾಮ ಬಹಳ ಹಿಂದುಳಿದಿರ್ತಕ್ಕಂಥ ಗ್ರಾಮ. ಅಲ್ಲಿ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ ಜಾಸ್ತಿ ಇದ್ದಾರೆ. ಆದ ಕಾರಣ ಆ ಗ್ರಾಮವನ್ನು ನೀವು ನಿಮ್ಮ ಆಸ್ಪತ್ರೆಯ ವತಿಯಿಂದ ಆ ಗ್ರಾಮವನ್ನು ಒಂದು ವ್ಯವಸ್ಥಿತವಾದ ಒಂದು ಆರೋಗ್ಯದ ಶಿಬಿರವನ್ನು ಏರ್ಪಡಿಸಬೇಕು. ಆ ಗ್ರಾಮವನ್ನು ಸ್ವಚ್ಛತೆಯಿಂದ ಅವರ ಮಕ್ಕಳ ಆರೋಗ್ಯ ಮತ್ತು ಜನಗಳ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಗ್ರಾಮಕ್ಕೆ ಬಸವೇಶ್ವರ ಆಸ್ಪತ್ರೆಯ ವತಿಯಿಂದ ಹಿಂದೆ ಡಾಕ್ಟರ್ ಬಂದು ಹೇಳಿದಾಗ ಆ ಕ್ಯಾಂಪ್ ಹೌಸ್ನವರು, ನಮ್ಮ ಬೆಂಗಳೂರು ನ್ಯಾಷನಲ್ ಕಾಲೇಜ್ ಕ್ಯಾಂಪ್ ಹೌಸ್ನವರು, ಸರ್ ಆಯ್ತು ಸರ್, ನಾವು ರಾಮದುರ್ಗ ಗ್ರಾಮವನ್ನು ನಾವು ದತ್ತು ತಗೊಂಡು ಅದರಲ್ಲಿ ಆ ಊರಲ್ಲಿ ಬರ್ತಕ್ಕಂಥ ಜನಗಳಿಗೆ ಆರೋಗ್ಯದ ಬಗ್ಗೆ ಏನೇನು ಸೌಲಭ್ಯಗಳು ಬೇಕು, ಅವ್ರಿಗೆ ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಅವರಿಗೆ ಆಪರೇಷನ್ ಆಗಲಿ ಮತ್ತು ಟ್ರೀಟ್ಮೆಂಟ್ ಆಗಲಿ ನಮ್ಮ ಆಸ್ಪತ್ರೆಯ ವತಿಯಿಂದ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಆದ ಕಾರಣ ನಮ್ಮ ಬಸವೇಶ್ವರ ಆಸ್ಪತ್ರೆಯಿಂದ ಈಗ ಬಂದು ಕ್ಯಾಂಪಸ್ ನಿಮ್ಮ ಊರಿನ ಗ್ರಾಮದಲ್ಲಿ ನಾವು ಒಂದು ಕ್ಯಾಂಪಸ್ ಮಾಡ್ತೀವಿ, ನಾವು 22ನೇ ತಾರೀಕು ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಕೊಂಡು ಈ ನಮ್ಮ ಗ್ರಾಮದ ಎಲ್ಲ ಜನಗಳಿಗೂ ತಿಳಿಸಿದ್ದೀವಿ. ಆದ್ರೂ ಅನಿವಾರ್ಯದ ಕಾರಣ ಕೆಲಸಗಳಿಗೆ ಹೋಗಿರ್ತಾರೆ ಹಳ್ಳಿ ಜನ.